ನಾಗರಾಜ್ ಅಂತ. ಸರ್ ಯಾವ ಊರು ಸರ್? ನಾವು ಇಲ್ಲೇ ಬೆಂಗಳೂರು ರಾಜಾಜಿನಗರ. ಎಷ್ಟು ವರ್ಷದಿಂದ ಆಟೋ ಓಡಿಸ್ಕೊಂಡು? 30 ವರ್ಷ. ಸರ್ ಕನ್ನಡ ಮೂವೀಸ್ಗಳೆಲ್ಲ ನೋಡ್ತೀರಾ? ನೋಡ್ತೀನಿ, ಇತ್ತೀಚೆಗೆ ನೋಡ್ತಾ ಇಲ್ಲ. ಏನಕ್ಕೆ ಅಂದರೆ ಯಾರು ಫ್ಯಾನ್ ನೀವು? ಫ್ಯಾನ್ಸ್ ಅಲ್ಲ, ನಾವೆಲ್ಲ ಎಲ್ಲ ಫಿಲಮ್ ಎಲ್ಲರೂ ನೋಡ್ತೀವಿ. ಅದರಲ್ಲೇ ರಾಜ್ಕುಮಾರ್ ಸರ್ ನೋಡ್ತಿರ್ಬೋದು ನೀವು 3 ತಿಂಗಳಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗಿರೋ ಒಂದು ಘಟನೆ ಏನು ಹೇಳ್ತೀರಾ ಸರ್? ದರ್ಶನ್ ಅವ್ರು ಮಾಡಿದ್ದು ಸರಿನಾ ತಪ್ಪ? ದರ್ಶನ್ ಮಾಡಿದ ತಪ್ಪೇನೆ, ಆದ್ರೆ ಇನ್ನೂ ಪ್ರೂವ್ ಆಗಿಲ್ವಲ್ಲಮ್ಮ. ಹೌದು ಸರ್. ಅಲ್ವಾ, ಪ್ರೂವ್ ಆಗಿಲ್ಲ. ಅವರು ಬೇಕು ಅಂತ ಮಾಡಿದಾರೋ ಬೇಡ ಅಂತ ಮಾಡಿದಾರೋ ಅದು ಗೊತ್ತಿಲ್ಲ ಅದು. ಆದರೆ ಇನ್ನೊಂದು ಏನಪ್ಪ ಅಂದರೆ ಅವರು ಬೇಕಾದಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ದರ್ಶನ್ ನೋಡಿ, ಇವಾಗ ಅವರಿಲ್ಲ ಅಂದರೆ ಎಷ್ಟು ಲಾಸ್ ಆಗ್ತಾಯಿದೆ. ಸರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಏನಾದರೂ ಹೊಡ್ತಾ ಬೀಳ್ತಾ? ಹೌದು. ಪಾಪ ಎಷ್ಟೋ ಜನ ನಮ್ಮಂಥವ್ರು, ಎಷ್ಟು ಜನ ಇವಾಗ ಯಾರನ್ನ ಕೆಲಸ ಮಾಡೋರು, ಎಷ್ಟು ಜನ ಲೈಟ್ ಬಾಯ್ಗಳು ಇದ್ದಾರೆ, ಎಷ್ಟು ಜನ ಇದ್ದಾರೆ ಅಲ್ವಾ. ಅವ್ರಿಗೆಲ್ಲ ತೊಂದರೆನೇ. ಇವಾಗ ಒಳಗಡೆ ಇವರು ಇರೋದ್ರಿಂದ ಎಲ್ಲರಿಗೂ ತೊಂದರೆನೇ ಇದೆ. ಚಿತ್ರರಂಗದಲ್ಲಿ ಇವರಿದ್ರೇ ಒಂಥರ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಪುನೀತ್ ಅವ್ರು ಬಿಟ್ಟ ಮೇಲೆ ಇನ್ನು ಇವರೇ ಇರೋದು ಅಲ್ವಾ. ಪುನೀತ್ ಅವ್ರು ಬಿಟ್ಟ ಮೇಲೆ ಇನ್ನೂ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಪುನೀತ್ ಆದಮೇಲೆ ಇವರಿದ್ದರು. ಇವಾಗ ಪುನೀತ್ ಇಲ್ಲ, ಇವಾಗ ಇವ್ರನ್ನೇ ನಾವು ಇದು ಮಾಡಬೇಕಲ್ವ. ಆದರೆ ಅವ್ರು ಮಾಡಿರೋ ತಪ್ಪೇನೆ. ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು, ಯಾರೇ ಆದರೂ ಕೂಡ ಅಷ್ಟೇ ಅಲ್ವಾ. ಅದರಿಂದ ನಾವೇನು ಅವ್ರ ಬಗ್ಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನೋಡೋಣ ಮುಂದಿನ ದಿನ. ತಪ್ಪು ಅಂತ ಹೇಳ್ತಿದ್ದೀರಾ, ಹಂಗಿದ್ರೆ ಆ ಕಡೆಯಿಂದ ಮಾಡಿದ್ದು ಸರಿ ಇತ್ತಾ? ಅವರು ಮಾಡಿದ್ದು ಕೆಲವೆಲ್ಲ, ನಾನು ರೇಣುಕಾ ಸ್ವಾಮಿ ಮಾಡಿರೋದು ಕೆಲವೆಲ್ಲ ನಾನು ಇತ್ತೀಚೆಗೆ ಮಾಧ್ಯಮದಲ್ಲಿ ನೋಡಿದೆ. ಅವ್ರು ಮಾಡಿದ್ದು ತಪ್ಪೇನೆ, ಆದರೆ ಅಷ್ಟು ಕ್ರೂರವಾಗಿ ಕೊಲೆ ಮಾಡಬಾರ್ದು ಅಂತ ನಾನು ಅಂದ್ಕೊಳ್ತೀನಿ. ನಾವು ಚಾರ್ಜ್ ಶೀಟ್ ಎಲ್ಲ ಸಲ್ಲಿಕೆ ಆದಾಗ ನೋಡಿದ್ರೆ ದರ್ಶನ್ ಅವರು ಮಾಡಿಲ್ಲ, ಇದು ಅವ್ರು ಮಾಡಬೇಕು ಅಂತ ಎಲ್ಲ ಸುದ್ದಿ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಟೈಮಲ್ಲಿ ಅವ್ರು ಇರ್ಲಿಲ್ಲ ಅಂತ ಮಾಹಿತಿ? ಇಲ್ಲ, ಕೆಲವೆಲ್ಲ ನೋಡಿದ್ದೀರಲ್ಲ, ಎದುರಿಗೆ ನೋಡ್ತಾ ಇದ್ದೀರಲ್ಲ, ಕೆಲವೆಲ್ಲ ಬಂದಿದೆ. ಆದರೆ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅದೆಲ್ಲ ನೋಡಬೇಕು. ಇನ್ನು ಏನು ಹೇಳ್ತಾರೋ ಅದೆಲ್ಲ ನೋಡಬೇಕಲ್ಲ. ಒಬ್ಬ ಸ್ಟಾರ್ ನಟ ಆಗಿ ಹೆಂಡತಿ ಇದ್ರು ಕೂಡ ಬೇರೆಯವ್ರಿಗೋಸ್ಕರ ಎಷ್ಟು ಮಟ್ಟಿಗೆ ಸರಿ ಸರ್? ತಪ್ಪದು. ಇನ್ನೊಂದು ಹೇಳ್ತೀನಿ ಕೇಳಿ. ವಿಜಯಲಕ್ಷ್ಮಿ ಇದ್ದಾರೆ, ವಿಜಯನೂ ಇದೆ, ಲಕ್ಷ್ಮಿನೂ ಇದೆ, ಎರಡೂ ಇದೆ ಅಲ್ವಾ. ಎರಡೂ ಇರಬೇಕಾದ್ರೆ ಇವ್ರು ಯಾಕೆ ಬೇಕಾಗಿತ್ತು? ಎರಡೂ ಇದೆ. ಆ ಅಮ್ಮ ಲಕ್ಷ್ಮಿನೂ ಹೌದು, ವಿಜಯನೂ ಅದೇನೆ. ಎರಡೂ ಒಂದರಲ್ಲೇ ಇರಬೇಕಾದ್ರೆ ಈ ಅಪ್ಪ ಮಾಡಿದ ತಪ್ಪೇನೆ. ಅದೊಂದು ಒಪ್ಕೊಳ್ಳೋಣ. ಏನಪ್ಪ ಅಂದರೆ ಅಮ್ಮನಿಗೆ ಅನ್ಯಾಯ ಆಗಬಾರ್ದು. ಇವತ್ತು ನಾನು ಹೇಳ್ತೀನಿ, ಆ ಅಮ್ಮನಿಗೆ ವಿಚಾರಣೆ ಕೂಡ ನಡೀತಿದೆ ಸರ್. ಆ ಅಮ್ಮನಿಗೆ, ವಿಜಯಲಕ್ಷ್ಮಿಗೆ ಅನ್ಯಾಯ ಆಗಕೂಡ್ದು. ಪಾಪ ಅವರು ತುಂಬ ಒಳ್ಳೆಯ ಪಾಪ. ಅವತ್ತಿಂದನೂ ದರ್ಶನ್ ಜೊತೆನೇ ಇದ್ದಾರೆ. ಅವತ್ತು ಫಿಲಮ್ ಚಿತ್ರರಂಗದ ಬರೋಕ್ಕಿಂತ ಮೊದಲಿಂದನೂ ಇದ್ದಾರೆ ಪಾಪ. ಅವರು ಒಳ್ಳೇದಾಗಬೇಕು ಅಷ್ಟೇ. ಏನು ಹೇಳ್ತೀರಾ ಸರ್? ಅವ್ರಿಗೆ ಬೇಲ್ ಆಗುತ್ತಾ? ಬೇಲು ಆಗುತ್ತೋ ಇಲ್ಲ ನೋಡಬೇಕು. ನಮ್ಮ ಡಿ ಕೆ ಶಿವಕುಮಾರ್ ಸರ್ ಏನು ಮಾಡ್ತಾರೋ ಅದ್ರ ಮೇಲೆ ಹೋಗುತ್ತೆ ಅಮ್ಮ. ಅವರು ಏನು ಮಾಡ್ತಾರೆ ಸರ್? ಡಿ ಕೆ ಶಿವಕುಮಾರ್ ಇಲ್ಲ ಏನು ಮಾಡ್ತಾರೆ ಅಂತ ಅಲ್ಲ, ಕೆಲವೊಂದು ಇರ್ತವೆ, ಅದ್ರ ಪ್ರಕಾರ ಹೋಗ್ತಾರೆ. ಇನ್ವಾಲ್ವ್ ಆಗಿದೆಯಾ ಇದಕ್ಕ? ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಆಗಿರುತ್ತೆ. ಅಂದ್ರೆ ಅವರಿಗೆ ಹೆಲ್ಪ್ ಮಾಡೋ ಥರನೂ ಇದೆ. ಅದರೊಂದು ಕೆಲವರು ಇವಾಗ ಫೋಟೋ ದರ್ಶನ್ ಮತ್ತು ನಮ್ಮ ಅದೇ ಇವರು ವಿಲ್ಸನ್ ಗಾರ್ಡನ್ ನಾಗರಾಜ್ ಅಂತ ಇದ್ರಂತಾರಲ್ಲ, ಅವ್ರ ಜೊತೆ ಇರ್ಬೇಕಾದ್ರೆ ಫೋಟೋ ಹೆಂಗಮ್ಮ ಬಂದ್ಬಿಟ್ಟಿದೆ. ಇದೆಲ್ಲ ಸರ್ಕಾರ ಇವ್ರಿಗೂ ಕೂಡ ಎಲ್ಪು ಮಾಡ್ತಾವ್ರೋ ಇಲ್ಲೋ ಗೊತ್ತಿಲ್ಲ. ಆದರೆ ಈ ಫೋಟೋಗಳೆಲ್ಲ ಸರ್ಕಾರ ಇಲ್ಲದೇ ಇದೆಲ್ಲ ಬರಲ್ಲ, ಬರ್ತಾ ಇದೆ. ಹೌದು. ದರ್ಶನ್ ಏನಾರ ಮಾಡಿ ಇದು ಮಾಡಬೇಕು ಅಂತ, ತುಳಿಬೇಕು ಅಂತ ನೋಡ್ತಾ ಇದ್ದಾರೆ. ಆದರೆ ದರ್ಶನ್ ಮಾತ್ರ ಯಾವ ಕಾರಣಕ್ಕೂ ಕೂಡ ಅವ್ರ ಮೇಲೆ ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ. ನಾನು ಅವರು ಮಾಡಿರೋ ತಪ್ಪು ಅಂತಲೇ ಹೇಳ್ತೀನಿ ಇವಾಗೂ. ಆದರೆ ಒಳ್ಳೆ ವ್ಯಕ್ತಿ. ಇವಾಗ ನೋಡಿ, ಇವಾಗ ರೋಡಲ್ಲಿ ಎಲ್ಲೇ ಆಟೋದವ್ರು ಹೋಗ್ತಾರೆ, ಅಲ್ಲಿ ಕರೆದು ಮಾತಾಡಿಸ್ತಾರೆ. ಹೋಗ್ಬೇಕಾದ್ರೆ ನಾವು ವಿಶ್ ಮಾಡ್ತಾರೆ. ಅವರ ಒಳ್ಳೆಯ ಗುಣ ಅದು. ಆದರೆ ಇರಲಿ, ಚೆನ್ನಾಗಿರಲಿ, ಅವರನ್ನು ಚೆನ್ನಾಗಿರಬೇಕು. ಆದರೆ ಅವ್ರು ಮಾಡಿದ ಅನ್ಯಾಯ. ಇವ್ರು ಏನು ಮಾಡಬೇಕಂದ್ರೆ ಫಸ್ಟು ನಮ್ಮ ರೇಣುಕಾ ಸ್ವಾಮಿ ಮನೆ ಹತ್ರ ಹೋಗಿ ರಿಲೀಸ್ ಆದಮೇಲೆ ಅವ್ರ ಹತ್ರ ಒಂದು ಕ್ಷಮೆ ಕೇಳಲೇಬೇಕು. ಅವ್ರ ನನ್ನ ಅಪ್ಪ ಅಮ್ಮ ಅವ್ರ ಹೆಂಡತಿ ಕೇಳಲೇಬೇಕಮ್ಮ. ಸರ್, ಈ ರೇಣುಕಾ ಸ್ವಾಮಿ ಇವ್ರಿಗೆ ಅಂತಲ್ಲ, ತುಂಬ ಜನಕ್ಕೆ ಈ ಥರ ಮಾಡಿರೋದು. ಆಮೇಲೆ ನಾವು ಸಮಾಜದಲ್ಲಿ ಹೇಳ್ತಾ ಇರ್ಬೋದು ಸರ್, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿರ್ಬೋದು, ಎಲ್ಲ ನಡೀತಾ ಇದೆ. ಇದಕ್ಕೂ ಕಂಪೇರ್ ಮಾಡಿದ್ರೆ ಇವ್ರು ಮಾಡಿದೆಲ್ಲ ಒಂದು ಕಡೆ ಸರಿ ಅಂತ ತೋರಿಸಿ.
ದರ್ಶನ್ ಮಾಡಿದ್ದು ಸರಿನೇ ಅನ್ಕೊಳ್ಳೋಣ. ಆದರೆ ಇವನು ರೇಣುಕಾಸ್ವಾಮಿ ಮಾಡಿರೋದು ಇನ್ನೊಂದು ಅವ್ರಿಗೂ ಹೆಂಡತಿ ಕೂಡ ಇದ್ರು ಪಾಪ. ಹೌದಮ್ಮ, ಚಿಕ್ಕ ಮಗು ಇನ್ನೂ ಹೊಟ್ಟೆಯಲ್ಲಿದೆ ಅಂತ ಮಗು. ಅದೆಲ್ಲ ನೋಡಿದ್ರೆ ಅವನು ಮಾಡಿರೋ ತಪ್ಪೇನೆ, ರೇಣುಕಾಸ್ವಾಮಿ ಮಾಡಿರೋ ತಪ್ಪೇನೆ. ಆದರೆ ದರ್ಶನು ಕೂಡ ಆ ಥರ ಬೇಕಾಗಿರಲಿಲ್ಲ ಅನಿಸ್ತಿತ್ತು, ಆಮೇಲೆ ಈ ಪವಿತ್ರ ಗೌಡ ಆಯಮ್ಮನೂ ಬೇಕಾಗಿರಲಿಲ್ಲ. ಆರಾಮಾಗಿ ವಿಜಯಲಕ್ಷ್ಮಿ ಇದ್ರ ಜೊತೆಗೆ, ವಿಜಯಲಕ್ಷ್ಮಿ ಎರಡೂ ಜೊತೆಗೆ ಐತೆ, ಯಾಕಮ್ಮ ಬೇಕು ಅಲ್ವಾ? ದರ್ಶನ್ ಸಾರ್ಗೆ ಹೇಳೋದು ನಾನು ಇಷ್ಟೇ, ಹೆಂಗೆ ಇರಲಿ ವಿಜಯಲಕ್ಷ್ಮಿ ಮಾತ್ರ ಕೈ ಬಿಡಬಾರ್ದು ಅಷ್ಟೇ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.